ಶಂಖಪುಷ್ಪ ಬಣ್ಣ ಎಷ್ಟು ಚೆನ್ನಾಗಿದೆಯೋ ಹೆಸರು ಸಹ ಅಷ್ಟೇ ಚೆನ್ನಾಗಿದೆ. ಆ ತಂದೆ ಶಿವನಿಗೂ ಹಾಗೂ ತಾಯಿ ದುರ್ಗೆಗೂ ತುಂಬ ಪ್ರಿಯವಾದ ಹೂವಿದು. ಸ್ವರ್ಗದಿಂದ ಭೂಲೋಕಕ್ಕೆ ಶ್ರೀ ಗುರು ಶಂಕರಾಚಾರ್ಯರು ತಂದಿದ್ದಾರೆ ಅನ್ನೋ ಪುರಾಣನೂ ಇದಕ್ಕಿದೆ. ಬೇಲಿ ಬದಿಯಲ್ಲಿ ಬಿಟ್ಟಿರೋ ಸಾಮಾನ್ಯ ಹೂವು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆದರೆ ಇದರಲ್ಲಿರೋ ಔಷಧಿ ಗುಣಗಳು ಕೆಲವರಿಗಷ್ಟೇ ಗೊತ್ತಿರುತ್ತೆ. ಕನ್ನಡದಲ್ಲಿ ಶಂಖಪುಷ್ಪ ಆದರೆ ಇಂಗ್ಲೀಷಲ್ಲಿ ಬಟರ್ ಪೀ ಅಂತಲೂ ಕರೀತಾರೆ. ಔಷಧಿಗಳಿಗಾಗಿರ್ಬೋದು, ಚಹಾ ಮಾಡಲಿಕ್ಕಾಗಿರ್ಬೋದು, ಇಲ್ಲ ಜ್ಯೂಸ್ ಮಾಡಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ಈ ಹೂವನ್ನು ಉಪಯೋಗಿಸ್ತಾರೆ. ಖಾಲಿ ಬಣ್ಣಕ್ಕೆ ಅಥವಾ ರುಚಿಗೆ ಅಂದ್ಕೊಂಡ್ರಾ? ತಪ್ಪು. ಇದರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಕೂದಲು ಉದುರುವಿಕೆಯನ್ನು ಕಮ್ಮಿ ಮಾಡೋಕ್ಕಾಗಿರ್ಬೋದು, ಹಾಗೆ ನಮ್ಮ ಬಾಡಿಯ ವೆಯ್ಟನ್ನು ಲಾಸ್ ಸಹ ಮಾಡುತ್ತೆ. ನಮ್ಮ ಸ್ಕಿನ್ನು ತುಂಬ ಬೇಗ ಮುದ್ರಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಸಣ್ಣ ವಯಸ್ಸಲ್ಲಿ ನಮಗೆ ಏಜ್ ಆಗಿರೋ ರೀತಿ ಕಾರಣಕ್ಕೆ ಆಗಿರ್ಬೋದು, ಇದೆಲ್ಲದನ್ನು ಇದು ತಡೆಗಟ್ಟುತ್ತೆ. ಹೀಗೆ ಎಷ್ಟೋ ಔಷಧಿ ಗುಣಗಳು ಇದರಲ್ಲಿದೆ. ಯಾವುದೋ ಕಾಂಜಿ ಪಿಂಜಿ ಹೂವು ಅಂತ ಬಿಸಾಕಬೇಡಿ. ಒಂದು ಸತಿ ಈ ಥರ ಮಾಡಿ ಕುಡೀರಿ, ನಿಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು.